ಹೆಂಗೋ ಇವತ್ತು ಒಂದ್ ಸ್ವಲ್ಪ ಜಲ್ದಿ ಬಂದ್ಬಿಟ್ಟಿದೀನಿ. ನನ್ನ ಗಂಡ ಸಾವುಕಾರದ ಜೊತೆಗೆ ಎಲ್ಗ ಹೋಗ್ಯವ್ರಿ. ಅವ್ರು ಬರೋ ವರ್ಷದಲ್ಲಿ ಅವರೆಕಾಳು ಇದೆ ಒಂದಿಷ್ಟು ಇಸ್ಕಿದ್ ಬೇಳೆ ಅವರೆಕಾಳು ಸಾರು, ಬಿಸಿ ಬಿಸಿ ಮುದ್ದೆ ಅನ್ನ ಸಾರು ಮಾಡ್ಬಿಡಣ. ಅದು ಅಲ್ಲದೆ ನೆನ್ನೆ ದಿವಸ ಮಲ್ಲಿ ಒಂದೆರಡು ಬೋಂಡದ ಮೆಣಸಿಕಾಯಿ ಕೊಟ್ಟಿದ್ಲು. ಅವು ಹಂಗೆ ಇದಾವೆ, ಬಾಡೋಗ್ತವೆ. ಇವತ್ತು ಬೋಂಡ ಮಾಡಿಬಿಟ್ಟು ಅವರೆಕಾಳು ಸಾರು ಮಾಡಿ ಮುದ್ದೆ ಅನ್ನ ಮಾಡ್ಬಿಡಣ. ನನ್ನ ಗಂಡ ಬರೋ ವರ್ಷದಲ್ಲಿ ಎಲ್ಲ ಮಾಡಿಕ್ಕಾನ, ಬಂದ ತಕ್ಷಣ ಊಟ ಮಾಡ್ತಾರೆ. ಜಲ್ದಿ ಬರ್ರಿ ಅಂತ ಹೇಳಿದ್ದೆ, ಬರ್ತಾರೆ ಅನ್ಸುತ್ತೆ. ಎಲ್ಲ ಮಾಡ್ಬಿಡಣ. ಸಾರು ಅನ್ನ ಮಾಡಿಬಿಟ್ರೆ ಆಮೇಲೆ ಅವ್ರು ಇನ್ನೇನು ಬರ್ತಾರೆ ಅನ್ನೋ ಸಮಯದಾಗೆ ಮುದ್ದೆ ಮಾಡಿದ್ರೆ ಆಯ್ತು. ಬಿಸಿ ಬಿಸಿ ಮುದ್ದೆ ಆದ್ರೆ ಚೆನ್ನಾಗಿರೋ ತುಂಬಕ್ಕೆ. ಗುಲಾಬಿ ಬಂದಿರಂಗಿದೆ ಮಂತಕ್ಕೆ, ಹೋಗಿ ಮಾತಾಡ್ಸೋಣ ಇರು. ಹೆಂಗ ಉಳ್ಳ ಅವ್ರ ಮಂತಾಗ ಹಾಸಿನಿ ಹೋಗ್ತೀನಿ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ. ಏನ್ ಮಾಡ್ತಾ ಇದ್ದಾಳೆ ನೋಡೋಣ. ಗುಲಾಬಿ 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 ಯಾರು? ಸಾರಿಗೆ ಒಗ್ಗರಣೆ ಆಗ್ತಾ ಇದ್ದೆ, ಕುತ್ಕೊಳ್ರಿ. ಯಾರು ಬಂದಿರೋದು? ನಾನ್ ಕಣೆ, ಭಾಗ್ಯಮ್ಮ. ಏನ್ ಮಾಡ್ತಾ ಇದ್ಯಾ? ಓ ಭಾಗ್ಯಕೈನೆ, ಕುತ್ಕೊಳಕ ಅವರೆಕಾಳು ಉಡಿ ಮಾಡೋಣ ಅಂತ ಹೇಳಿ ಎಲ್ಲ ಖಾರ ರುಬ್ಬಿ ಒಗ್ಗರಣೆ ಹಾಕೋಣ ಅಂತ ಹೇಳಿ ಹಾಕ್ತಿದ್ದೆ. ಬಾ ಕುಕ್ಕ ಬಾ. ಯಾಕೆ ಬಂದಿದ್ದೆ? ಕುಕ್ಕ ಬಂದೆ, ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿ ಎಲ್ಲ ಇದು ಖಾರ ಸಾಂಬಾರ ಎಲ್ಲ ಹಾಕಿ ಒಲೆ ಮೇಲೆ ಕಿಕ್ಕಿ ಬತ್ತೀನಿ ಕುಕ್ಕಳಕ. ತಿರ್ಗ ಒಲೆ ಕೆಡುತ್ತೆ ಎದ್ದು ಬಂದ್ರೆ ಹಾಕ್ತೇನೆ. ಓ ಹೌದೇನು? ನಿನ್ ಗಂಡ ಇನ್ನ ಬಂದಿಲ್ಲ ಮನೆಗೆ ಗುಲಾಬಿ? ಇನ್ನ ಇಲ್ಲ, ಈಗ ಅವ್ರು ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಮಾಡೋಣ ಅಡ್ಗೆನ ಅಂತ ಹೇಳಿ ಮಾಡ್ತಿದ್ದೆ ಜಲ್ದು. ಕುಕ್ಕಳಕ್ಕ ಕುಕ್ಕ ಬರ್ತೀನಿ. ಸರಿ ಸರಿ ಆಯ್ತು, ನಿಧಾನಕ್ಕೆ ಬಾ, ಪರವಾಗಿಲ್ಲ. ಎಲ್ಲ ಒಲೆ ಮೇಲೆ ಕಿಕ್ಕಿ ಬಾ. ಸರಿ ಆಯ್ತು, ಕುಕ್ಕಂಡಿರ್ ಬರ್ತೀನಿ. ಭಾಗ್ಯಕಯ್ಯ, ಏನ್ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ ಅಪರೂಪಕ್ಕೆ? ಏನಕ್ಕ ಸಮಾಚಾರ? ಆಯ್ತೇನೆ ಸಾರು? ಇನ್ನ ಇಲ್ಲ ಕಣಕ, ಖಾರ ರುಬ್ಬಿ ಒಗ್ಗರಣೆ ಹಾಕಿ ಒಲೆ ಮ್ಯಾಕೆ ಇಕ್ಕಿದೀನಿ. ಉರಿತೈತೆ. ಒಂದು ಒಲೆ ಮ್ಯಾಕೆ ಅನ್ನ, ಒಂದು ಒಲೆ ಮ್ಯಾಕೆ ಸಾರು ಇಕ್ಕಿದೀನಿ. ಆಮೇಲೆ ಮುದ್ದೆ ಮಾಡೋಣ ಅಂತಾನ. ಏನ್ ಸಮಾಚಾರ? ಕುಕ್ಕ ನಿನ್ ಕಡೆ ಮಾತಾಡ್ತೀಯ? ಹೇಳಕ್ಕ, ಏನ್ ಸಮಾಚಾರ? ಏನು ಇಲ್ಲ ಕಣೆ ಗುಲಾಬಿ, ನಿನ್ ಗಂಡನ ಬಗ್ಗೆ ಏನೋ ಹೇಳ್ಬೇಕಾಗಿತ್ತು. ಅದಕ್ಕೆ ಹಿಂಗೆ ನಿಮ್ ಮನೆ ಕಡೆ ಆಸಿನ ಹೋಗ್ತಿದ್ದೆ, ಬಾಗ್ಲು ತೆಗ್ದಿತ್ತಲ್ಲ, ನೀನೆಲ್ಲ ಬಂದಿರ್ಬೇಕೇನೋ ಸಾವುಕಾರ ಮನೆಯಿಂದನ, ಮನೆ ಕೆಲಸ ಮುಗಿಸ್ಕೊಂಡು. ಅದಕ್ಕೆ ಮಾತಾಡ್ಸ್ಕೊಳೋಣ ಅಂತ ಬಂದೆ. ನನ್ ಗಂಡನ ಬಗ್ಗೆನಾ? ಯಾಕಕ್ಕ, ಏನ್ ಮಾಡಿರೋರು? ಏನ್ ಮಾಡಿರಿ ಹೇಳಕ್ಕ? ಅಯ್ಯೋ ಅಷ್ಟೆಲ್ಲ ಗಾಬರಿ ಏನ್ ಆಗ್ಬೇಡ, ಅಂತದ್ದೇನು ಮಾಡಿಲ್ಲ. ಅದು ನಾನು ಲಕ್ಷ್ಮಕ್ಕನು ಮೊನ್ನೆ ಒಂದ್ ದಿವಸ ದೇವಸ್ಥಾನದ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವಾಗ ಸಾವುಕಾರನು ನಿನ್ ಗಂಡನು ಬಂದ್ರಮ್ಮ ಅಲ್ಲಿಗೆ. ಸಾವುಕಾರ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ, ನಾವು ಕಟ್ಸಿರೋ ದೇವಸ್ಥಾನ ಅದು ಇದು ಅಂತಾನ. ಅಲ್ಲ, ದೇವ್ರ ಮೇಲೆ ಯಾರಾದ್ರೂ ಅಧಿಕಾರ ಚಲಾಯಿಸ್ತಾರೇನಿ? ಊರಿನ ಜನಗಳಿಗೆ ಎಲ್ಲರಿಗೂ ಸೇರಿದ್ದು. ಏನೋ ಕಟ್ಸೋದು ಅವ್ರು ಕಟ್ಸಿರ್ಬೋದು, ಏನೋ ದುಡ್ಡು ಚೆನ್ನಾಗೈತಿ ಅಂತಾನ. ಹಂಗಂತ ಹೇಳಿ ನಾವು ಕಟ್ಸಿರೋದು ಅಂತ ಹೇಳಿ ಎಲ್ಲರ ಮೇಲೂ ಜಬರ್ದಸ್ತ್ ಮಾಡಕ್ಕಾಗುತ್ತೆ? ನಾವೇನೋ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ, ಅದಕ್ಕೇನೆ ಮಾಡಕ್ ಕೆಲಸ ಇಲ್ವೇ ನಿಮ್ಗೆ? ಎದ್ದೋಗ್ರಿ ಹಸಕ್ಕೆ, ಬಂದ್ ಕೈ ಮುಗ್ದು ಹೋಗ್ತಾ ಇರ್ಬೇಕು, ಹಂಗೆ ಹಿಂಗೆ ಅಂತಾನ. ಜೋರ್ ಮಾಡ್ತಾನಲ್ಲ ಸಾವುಕಾರನ ಜೊತೆಗೆ ನಿನ್ ಗಂಡ ತಿಪ್ಪೆ ಬೇರೆ. ಅವನು ಹಂಗೆ ಮಾತಾಡದ ಸಾವುಕಾರನ್ ಪರವಾಗಿ. ನಮ್ಗಂತೂ ಸಿಟ್ಟು ಬಂತಮ್ಮ. ಅದಕ್ಕೆ ನಿನ್ಗಾದ ಒಂದಿಟ ಹೋಗೋಣ, ನಿನ್ ಗಂಡ ಏಳು ಅಂತಾನ ಬಂದೆ ಅಷ್ಟೇನಿ. ಏನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ಏನೋ ನಿನ್ಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದೀನಿ. ಓ ಅದಾ, ಸರಿ ಆಯ್ತು ಬಿಡಕ್ಕ, ನನ್ ಗಂಡ ಹೇಳ್ತೀನಿ. ಆದ್ರೆ ಅಯ್ಯಪ್ಪಗೆ ಹೇಳಿರೋನು ಏನ್ ಪ್ರಯೋಜನ ಇಲ್ಲ. ಯಾಕಂದ್ರೆ ಅಯ್ಯಪ್ಪಗೊಂಥರ ಸಾವುಕಾರರು ಅಂದ್ರೆ ದೇವ್ರಿದ್ದಂಗೆ, ಅವ್ರು ಏನ್ ಹೇಳ್ತಾರೋ ಅದೇ ಸರಿ ಎಂಬುತ್ತ ಅಯ್ಯಪ್ಪ. ಎಂಟಿಯಿಂದನ ಬದಲಾಯಿಸಕ್ ಆಗದೆ ಇರೋಂಥದ್ದು ಏನು ಇಲ್ಲ. ನೀನು ಒಂದಿಟ್ಟು ಬುದ್ಧಿವಂತೆ ಅಲ್ವೇ? ನಿನ್ಗೆ ಹೇಳಿದೆ ನಿನ್ ಗಂಡ ಒಂದಿಟ್ಟು ಬುದ್ಧಿ ಹೇಳ್ತೀಯ ಅಂತಾನ ಹೇಳ್ದೆ ಅಷ್ಟೇ ಕಣೆ ಗುಲಾಬಿ. ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ನಾನು ಹಿಂಗೆ ಹೇಳ್ದೆ ಅಂತಾನು ನಿನ್ ಗಂಡು ಅಂತ ಹೇಳಕ್ ಹೋಗ್ಬೇಡ. ಏನೋ ಚೆನ್ನಾಗಿದ್ದಾಗ ಹಂಗಂತ ಹೇಳು, ಹಂಗೆಲ್ಲ ಮಾತಾಡಬಾರ್ದು ಅಂತಾನ. ಹೆಣ್ಮಕ್ಳ ಹತ್ರ ಹಂಗೆ ಮಾತಾಡೋದು? ಸಾವುಕಾರ ಏನೋ ನನ್ನ ಮಗ ದಿಮಾಕ್ನಿಂದ ಮಾತಾಡ್ತಾನೆ ಅಂತೇಳಿ ನಿನ್ ಗಂಡನು ಹಂಗೆ ಮಾತಾಡ್ತಾನಲ್ಲ ಸಾವುಕಾರ ಮಾತಾಡ್ದಂಗೆ. ಅದು ತಪ್ಪೇನೆ ಕಣಕ. ದೇವಸ್ಥಾನ ಅಂದ್ಮೇಲೆ ಊರಿನ ಜನಗಳಿಗೆ ಎಲ್ಲರಿಗೂ ಸೇರುತ್ತೆ. ಆದ್ರೆ ಹಂಗ್ ಮಾತಾಡ್ಬಾರ್ದಾಗಿತ್ತು ಸಾವುಕಾರನು. ನನ್ ಗಂಡ ಆದ್ರೂ ಸುಮ್ನಿರ್ಬೋದಾಗಿತ್ತು. ಆದ್ರೆ ಅವರು ಯಾಕೆ ಮಾತಾಡಿದ್ರೋ ಗೊತ್ತಿಲ್ಲ. ಸರಿ ಆಯ್ತು ಬಿಡು, ಯಾವಾಗನ ಮಾತಾಡ್ತೀನಿ ಇದ್ರ ಬಗ್ಗೆನ. ಸರಿ ಆಯ್ತಮ್ಮ, ಬರ್ತೀನಿ ನಿನ್ನ. ಹೋಗು, ನಿನ್ ಗಂಡ ಬರೋ ಅಷ್ಟಲ್ಲಿ ಮುದ್ದೆನು ಮಾಡ್ಬಿಡು. ನೀನ್ ಈಗ್ಲಾಗ್ಲೇ ಬರ್ಬೋದೇನು, ಬಂದ ತಕ್ಷಣ ಊಟ ಮಾಡ್ತೈತಿ. ಅಯ್ಯೋ ಕುತ್ಕೊಳಕ, ಯಾಕೆ ಹಂಗೆ ಎದ್ಬಿಟ್ಟೆ? ಕಾಪಿ ನನ್ನ ಕಾಸ್ಕೊಂಬರ್ತೀನಿ. ಏನು ಬೇಡ ಕಣೆ, ನೀನ್ ಅಡ್ಗೆ ಮಾಡ್ತಿದ್ದೇನೋ, ನಾನು ಬಂದು ಮಾತಾಡ್ಸಿ ನಿನ್ಗೆ ತೊಂದರೆ ಕೊಟ್ಟನೇನೋ. ಬರ್ತೀನಿ ನಾನು, ಇನ್ನೊಂದ್ಸಲ ಯಾವಾಗನ ಬರ್ತೀನಿ ಹೇಳು. ಹೋಗು, ಸಾರು ಅನ್ನ ಆಗಿದ್ರೆ ಮುದ್ದೆನು ಮಾಡಿಕ್ಕು. ನಿನ್ ಗಂಡ ಬಂದ ತಕ್ಷಣ ಇಬ್ರು ಉಣ್ಣಿರಿ ಅಂತೆ ಜೊತೆಗೆ. ಬರ್ತೀನಿ. ಸರಿ ಆಯ್ತು ಕಣಕ. ಅಂತ ಕೇಳೋದು ಸರಿನಿ. ನೀನು ಅನ್ನ ಸಾರು ಆಗಿದ್ರೆ ಮುದ್ದೆನು ಮಾಡ್ಬಿಡಣ. ಅವ್ರು ಬಂದ ತಕ್ಷಣ ಊಟಕ್ಕೆ ಇಕ್ಕಣ.
ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ. ಏನಪ್ಪ ಇವತ್ತು ನನ್ನ ಹೆಂಡತಿ ಇಷ್ಟೊಂದು ಖುಷಿ ಆಗಿದ್ದಾಳೆ. ಹಾಡು ಬೇರೆ ಜೋರಾಗಿ ಬರ್ತವೆ. ಗುಲಾಬಿ ಗುಲಾಬಿ ಇವಳೆ ಏನೇ ಇಷ್ಟು ಜೋರಾಗಿ ಹಾಡು ಹೇಳ್ತಾ ಇದ್ಯಾ? ಇಷ್ಟು ಖುಷಿ ಆಗಿದ್ಯಾ? ಏನು ಮಾಡ್ತಾ ಇದ್ಯಾ? ಬಂದ್ರಾ? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾವಾಗ ಬರ್ತಿರೋ ಅಂತ ಮುದ್ದೆ ಕಟ್ತಾ ಇದ್ದೀನಿ. ಇರ್ರಿ ಬಂದೆ. ಹೌದಾ, ಇಷ್ಟು ಬೇಗ ಅಡುಗೆ ಮಾಡ್ದ? ಹ್ಞೂ ಕಣ್ರಿ, ನೀವು ಬರ್ತೀರಾ ಅಂತನ ಅಡುಗೆ ಮಾಡಿದೆ ಈಗ. ಇರ್ರಿ ಬಂದೆ, ಆಯ್ತು. ಹೆಂಗೋ ಬೇಗ ಬಂದಿದ್ದೀರಲ್ಲ ಇವತ್ತಾದ್ರೂ. ನಾನು ಅಷ್ಟೇನೆ, ಸಾವುಕಾರ ಮನೆಯಿಂದನ ಮನೆ ಕೆಲಸ ಎಲ್ಲ ಮುಗಿಸಿ ಜಲ್ದಿ ಬಂದ್ಬಿಟ್ಟೆ ಅಡುಗೆ ಮಾಡೋಣ ಅಂತಾನ. ಸರಿ, ಕೈ ಕಾಲು ಮಕ್ಕ ತೊಳ್ಕೊ ಬರೋಗ್ರಿ, ಹೋಗಿ ಊಟ ಮಾಡೋಣ. ಊಟನಾ? ಅಯ್ಯೋ, ಅದಕ್ಕೆ ಯಾಕ್ರಿ ಹಂಗ್ ಬಾಯ್ ಬಿಡ್ತಾ ಇದ್ರ? ಊಟನ ಅಂತ ನಾನೇನು ವಿಷ ಅಂತ ಹೇಳಿದ್ನ? ಊಟನೇ ನಾನು ಹೇಳಿದ್ದು. ಅದ್ಯಾಕೆ ಹಂಗ್ ಬಾಯ್ ತೆರ್ಕೊಂಡಿದ್ಯಾ? ಹೋಗು ಜಲ್ದು ಕೈ ಕಾಲು ಮಕ್ಕ ತೊಳ್ಕೊ ಬರೋಗು, ಊಟ ಮಾಡೋಣ. ಎಲ್ಲ ಆಲೇನೆ, ಮುದ್ದೆ ಅನ್ನ ಸಾರು ಎಲ್ಲ ಆಗೈತಿ. ಬಿಸಿ ಬಿಸಿ ಮುದ್ದೆ ಉಂಡು ಬಿಡೋಣ. ಅವರೆಕಾಳು ಸಾರು ಮಾಡಿದೀನಿ, ನಿಮ್ಗೆ ಇಷ್ಟ ಅಂತಾನ. ಬೋಂಡಾನು ಮಾಡಿದೀನಿ. ಬೋಂಡನೂ ಮಾಡಿದ್ಯಾ? ಅವರೆಕಾಳು ಸಾರ? ಅಯ್ಯೋ, ಏನು ಮಾಡೋದೀಗ? ಮುದ್ದೆ ಅನ್ನ ಸಾರು ಮಾಡಿದೀನಿ. ಒಂದೆರಡು ಬೋಂಡಕ್ಕೆ ಎಲ್ಲ ಹಾಕಿದೀನಿ. ಇವಾಗ ಎಣ್ಣೆಗೆ ತೆಲಿಸ್ಕೊಂಡು ಬಂದ್ಬಿಡ್ತೀನಿ. ಬಿಸಿ ಬಿಸಿ ಬೋಂಡ್ ಆದ್ರೆ ಚೆನ್ನಾಗಿ ತಿನ್ಬೋದು, ನೆಂಚ್ಕೆಮಕ್ ಚೆನ್ನಾಗಿರುತ್ತೆ ಅಂತಾನೆ. ಓಡೋಗು ಜಲ್ ತೊಳ್ಕೊಂಬರಕ್ ಹೋಗಿ ಎಲ್ಲ ತಟ್ಟಿಗೆ ಹಾಕ್ಕೊಂಬರ್ತೀನಿ. ಬೋಂಡನು ಕರ್ಕೊಂಡು ಜಲ್ದು ತೊಳ್ಕೊಂಬಂದು ಕುಕ್ಕ. ಇಬ್ರು ಜೊತೆಗೆ ಉಂಬನ. ನನಗೆ ನೋಡಿದ್ರೆ ಹೊಟ್ಟೆ ತುಂಬೋಗ್ಬಿಟ್ಟೈತಿ ಇವಾಗ. ಇವಳು ನೋಡಿದ್ರೆ ಬೋಂಡ ಅವರೆಕಾಳು ಸಾರು ಮಾಡಿದ್ದೀನಿ ಉಂಬನ ಅಂತ ಇಷ್ಟು ಖುಷಿಯಿಂದ ಹೇಳ್ತಾ ಇದ್ದಾಳೆ. ಈಗ ಏನಾದರೂ ಬೇಡ ಅಂತಂದರೆ ಏನು ಮಾಡ್ತಾಳೋ ಏನೋ. ಉಂಡ್ರೆ ಎಲ್ಲಿ ವಾಂತಿ ಆಗುತ್ತೋ ಅಮ್ಮಂಗಾಗುತ್ತೆ. ಅಲ್ಲೇನೆ ಹೊಟ್ಟೆ ತುಂಬ ಉಂಡು ಬಿಟ್ಟಿದ್ದೀನಿ. ಅಯ್ಯೋ, ಈಗ ಏನಪ್ಪ ಮಾಡೋದು? ಅಲ್ಲ, ನಾನಿನ್ನ ಅಡುಗೆ ಮಾಡಿರಲ್ಲ ಬಿಡು, ಹೋದಾಗ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ರೆ ಇವಳು ನೋಡಪ್ಪ, ಈಗ ಏನು ಮಾಡೋದಪ್ಪ? ಏನು ಮಾಡೋದೀಗ? ಏನು ಹೇಳೋದು? ತೊಳ್ಕೊಂಬಂದ ಕುತ್ಕೊಳ್ರಿ. ಕುತ್ಕೊಳ್ರಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ಗೋಸ್ಕರ ನಾನು ಬಿಸಿ ಬಿಸಿ ಮುದ್ದೆ ಮಾಡಿ ಅವರೆಕಾಳು ಸಾರು ಮಾಡಿ ಬೋಂಡ ಮಾಡಿದ್ದೀನಿ. ಊಟ ಮಾಡಕ್ ಕುತ್ಕೊಂಬಕ್ಕೆ ಯಾಕೋ ಯೋಚನೆ ಮಾಡ್ತಾ ಇದ್ದೀರಾ? ಕುತ್ಕೊಳ್ರಿ ಜಲ್ದು. ಅಯ್ಯೋ, ಈಗ ನಾನು ಹೆಂಗಪ್ಪ ಉಂಬಲ್ಲ ಅಂತ ಹೇಳಿ? ನನ್ನ ಹೆಂಡ್ತಿ ನೋಡಿದ್ರೆ ನನಗೋಸ್ಕರ ಅಂತ ಬೇರೆ ಹೇಳ್ತಾ ಇದ್ದಾಳೆ ಒತ್ತಿನ. ಈಗ ನಾನೇನಾದ್ರೂ ನಾನು ಉಂಬಲ್ಲ ಅಂದರೆ ಏನೂ ಇಲ್ಲ, ನನ್ನ ಸಾಯಿಸಿ ಬಿಡ್ತಾಳೋ ಏನು ಕತ್ತೀಯೋ? ಏನು ಮಾಡಲಿ ಈಗ? ರೀ, ಊಟ ಮಾಡ್ರಿ. ಅದ್ಯಾಕೆ ಹಂಗೆ ಯೋಚನೆ ಮಾಡ್ಕೊಂಡು ಎತ್ಲಾಗೋ ನೋಡ್ತಾ ಇದ್ದೀರಾ? ಬಿಸಿ ಬಿಸಿ ಇದ್ದಂಗೆ ಉಂಡ್ರಿ ಜಲ್ದು. ಯಾಕ್ರಿ ಕೆಮ್ಮ? ನೀರು ಕೊಡ್ಬೇಕಾ? ಅಲ್ಲ ಕಣೆ, ನೀರು ಬೇಡ ಏನು ಬೇಡ, ನನಗೆ ಹೊಟ್ಟೆ ಹಶ್ವಾಗಿಲ್ಲ. ಅದಕ್ಕೆ ನನಗೆ ಊಟ ಬೇಡ. ಊಟ ಬೇಡ ಅಂದ್ರೆ ಎಲ್ಲಿಗೆ ಹೋಗಿದ್ರಿ? ಯಾರ ಮನೆಗೆ ತಿಂದ್ಕೊಂಬಂದ್ರಿ? ಹೇಳ್ರಿ, ಯಾವಳ ಮನೆಗೆ ಹೋಗಿದ್ರಿ ನೀವು? ಲೇ, ಇದ್ಯಾಕೆ ಯಾವಳ ಮನೆಗೆ ತಿಂದು ಬರಕ್ಕೆ ಹೋಗಿದ್ದೆ ಅಂತ ಕೇಳ್ತಾ ಇದ್ಯಾ? ಇದ್ಯಾ ನಾವು ಅಲ್ಲಿ ಅದು ಹೊಟ್ಟೆ ಹಸ್ತಿಲ್ಲ ಕಣೆ, ಯಾರ ಮನೆಗೂ ತಿಂದಿಲ್ಲ ನಾವು. ಯಾಕೋನ ಹೊಟ್ಟೆ ಹಸ್ತಿಲ್ಲ. ನಾನು ಸಾವುಕಾರರು ಮಧ್ಯಾಹ್ನದಾಗೆ ಹೋಟ್ಲಾಗೆ ಅದೇನೋ ತಿಂದ್ವಿ, ಅದು ಯಾಕೋ ಜೀರ್ಣ ಆಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನನಗೆ ಊಟ ಬೇಡ. ಹಂಗೆ ಒಂದು ಸ್ವಲ್ಪ ಮಜ್ಜಿಗೆನೋ ಏನಾನ ಇದ್ದರೆ ಕೊಡು, ಕುಡ್ದು ಮನೆ ಕಂಬ್ತೀನಿ. ನನಗೆ ಊಟ ಬೇಡ ಇವಾಗ. ಊಟ ಬೇಡವಾ? ಅಮ್ಮವ್ರು ಹೇಳಿದ್ರು. ನಿನ್ನ ಗಂಡನ ವಿಚಾರಿಸ್ಕೋ. ಅಲ್ಲಿ ಇಲ್ಲಿ ಮೇಯಕ್ಕೆ ಹೋಗ್ತಾನೆ, ಅಲ್ಲಿ ಇಲ್ಲಿ ಯಾವಳ ಮನೆಗನ ಹೋಗಿ ತಿಂದ್ಗಿಂದು ಬಂದ್ಗಿಂದನು ವಿಚಾರಿಸ್ಕೋ. ಸಾವುಕಾರರ ಜೊತೆಗೆ ಯಾವಾಗಲೂ ಓಡಾಡ್ತಾನೆ. ಆಮೇಲೆ ನೀನು ಬಿಟ್ಟು ಇನ್ನೊಬ್ಬಳನ್ನ ಯಾವಳನ್ನಾದ್ರೂ ಕಟ್ಕೊಂಡು ಗಿಟ್ಕೊಂಡನು ಅಂತ ನಮ್ಮ ಅಮ್ಮವ್ರು ಹೇಳ್ತಾ ಇದ್ರು. ಅಂದ್ರೆ ಇವಾಗ ನೀನು ಯಾವಳನ್ನಾದ್ರೂ ನೋಡ್ಕೊಂಡಿದ್ಯೋ ಹೆಂಗೆ? ಇಲ್ಲ ಕಣೆ, ಇದ್ಯಾಕೆ ಹಿಂಗೆ ಕೇಳ್ತಾ ಇದ್ಯಾ? ಅಮ್ಮೋರು ಸಾವುಕಾರರು ಮ್ಯಾಲಿರೋ ಸಿಟ್ಟಿಗೆ ಏನೇನೋ ಹೇಳ್ತಾರೆ. ಅವ್ರ ಮತ್ತೆ ನಿಜ ಅನ್ಕೊಂಡು ನೀನು ನನ್ನ ಯಾಕೆ ಹಿಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ಯಾ? ಕೇಳದೆ ಮತ್ತೀಗ ಸುಮ್ಮನೆ ಬಾಯಿ ಮುಚ್ಕೊಂಡು ತಿಂಬತ್ ಕಲ್ತ್ಕ. ಅಲ್ಲ, ನಾನು ನಿನಗೋಸ್ಕರನ ಅವರೆಕಾಳು ಸಾರು ಮಾಡಿ ಬೋಂಡ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ತಂದಿಕ್ಕಿರೇ ಉಂಬಲ್ಲ ಅಂತ ಹೇಳ್ತಾ ಇದ್ಯಾ? ಇವಾಗ ಅದಷ್ಟು ನೋವು ಉಂಡ್ರೆ ಸರಿ. ಅವರೆಕಾಳು ಸಾರುನು ಮುದ್ದೆ ಅನ್ನ ಎಲ್ಲ ಖಾಲಿ ಮಾಡಬೇಕು, ಬೋಂಡನು ಖಾಲಿ ಮಾಡಬೇಕು. ಇನ್ನ ಇದಾವೆ, ತಾಂಬತ್ತೀನಿ. ನನಗೂ ಹೊಟ್ಟೆಗೆ ಯಾಕೋ ಜೀರ್ಣ ಆದಂಗೆ ಕಾಣಿಸ್ತಾ ಇಲ್ಲ. ಹೊಟ್ಟೆ ಹಸ್ತಿಲ್ಲ ಅಂತಂದರೆ ಕೇಳ್ತಿಲ್ವಲ್ಲಪ್ಪ. ಹೊಟ್ಟೆ ಹಸ್ತಿಲ್ಲದ್ಕೂ ಅದಕ್ಕೂ ಅವರೆಕಾಳು ಸಾರಿನಾಗೆ ಒಂದು ಮುದ್ದೆ, ಒಟ್ಟು ಅನ್ನ, ಈ ಬೋಂಡ ಇವನ್ನೆಲ್ಲ ತಿಂದರೆ ನನ್ನ ಹೊಟ್ಟೆ
ಇರುತ್ತಾ? ಅಯ್ಯಯ್ಯೋ ಹೊಟ್ಟೆ ಕೆಟ್ಟು ಆಮೇಲೆ ವಾಂತಿ ಬೇದಿ ಶುರುವಾದರೆ ಏನಪ್ಪ ಮಾಡೋದು? ಅಯ್ಯೋ ಇವಳು ಏನಪ್ಪ ಇವಳು ಹಿಂಗೆ ಆಡ್ತಾಳೆ. ಸಾವುಕಾರರು ಎಳ್ಳೆ ಮದುವೆ ಆಗಿರೋದಕ್ಕೆ ನಾನೂ ಆಗ್ತೀನಾ? ಅಯ್ಯೋ ಈ ಅಮ್ಮವ್ರಿಗೆ ಸ್ವಲ್ಪನೂ ಇದೇ ಇಲ್ಲಪ್ಪ. ನನ್ನ ಹೆಂಡ್ತಿಗೆ ಇಲ್ಲದೆ ಇರೋದೆಲ್ಲ ಹೇಳ್ಕೊಡ್ತಾರೆ. ನೀವಿವಾಗ ಊಟ ಮಾಡಿದ್ರೆ ನೀವು ಇನ್ನೊಂದು ಹೆಂಗ್ಸ್ನ ತಲೆ ಎತ್ತು ನೋಡಲ್ಲ, ಇನ್ನೊಬ್ಬಳಿಂದ ಹೋಗಲ್ಲ ಅಂತ ಅರ್ಥ. ನೀವೇನಾದ್ರೂ ಉಮ್ದಂಗೆ ಎದ್ದೋದ್ರೆ ನೀವುನು ಸಾವುಕಾರಂಗೇನೆ ಯಾವಳನ್ನ ನೋಡ್ಕೊಂಡಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಹಂಗ? ಅಯ್ಯಯ್ಯೋ ಹಂಗೆಲ್ಲ ಏನು ತಿಳ್ಕೊಬೇಡ್ವೆ. ಯಾವಳು ನಾನು ನೋಡ್ಕೊಂಡಿಲ್ಲ. ಊಟ ಮಾಡ್ತೀನಿ ಬಿಡು. ನೀನೇನು ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ. ಉಮ್ತೀನಿ. ಸರಿ ಜಲ್ದು ತಲೆ ಬಗ್ಗಿಸ್ಕೊಂಡು ಉಣ್ರಿ. ಇನ್ನ ಏನ್ ಯೋಚನೆ ಮಾಡ್ತೀರಾ? ಅಲ್ಲ ನಿಮಗೋಸ್ಕರ ನಾನು ಜಲ್ದಿ ಎಲ್ಲ ಅಡುಗೆ ಮಾಡಿದೀನಿ. ಈಗ ನಂಗೆ ಹೊಟ್ಟೆ ಹಸ್ತಿಲ್ಲ ಅಂತೀರಾ? ಈಗ ಹೇಳ್ರಿ, ಹೊಟ್ಟೆ ಹಸ್ತೈತೋ ಇಲ್ವೋ? ಅದು ಇಲ್ಲ. ಹಸ್ತೈತೆ. ಉಮ್ತೀನಿ. ಹೊಟ್ಟೆ ತುಂಬ ಹಸ್ಬಿಟ್ಟೈತೆ. ಉಮ್ತೀನಿ ಕಣೆ. ನೀನೇನು ಸಿಟ್ಟು ಮಾಡ್ಕೋಬೇಡ. ಊಟ ಮಾಡು ನೀನು. ಹೌದಾ? ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ ಹೊಟ್ಟೆ ಹಸ್ತಿಲ್ಲ ಅಂತಾನ? ನಾನು ರೇಗ್ಸಕ್ಕ? ನಿನ್ನ ರೇಗ್ಸಕ್ಕೆ ಹೊಟ್ಟೆ ಹಸುವಾಗಿಲ್ಲ ಅಂತ ಹೇಳ್ದೆ ಕಣೆ, ಅಷ್ಟೇನೆ. ಉಣ್ಣು ನೀನು ಊಟ ಮಾಡೋಣ. ನನಗೋಸ್ಕರ ಮಾಡಿದ್ಯಾ? ನಾನು ಹೊಟ್ಟೆ ಹಸ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ? ಉಣ್ಣು. ಅಯ್ಯೋ ಹೆಂಗಪ್ಪ ಉಂಬೋದು ಈಗ? ಅಯ್ಯೋ ಒಳ್ಳೆ ಪಜಿತಿ ಆಯ್ತಲ್ಲಪ್ಪ ಈಗ. ನಮ್ಮ ಸಾವುಕಾರರು ಎಣ್ಣೆ ಮದುವೆ ಆಗಿರೋದಕ್ಕೆ ನನ್ನ ಬಗ್ಗೆನೂ ತಪ್ಪು ತಿಳ್ಕೊಂತಾರಲ್ಲಪ್ಪ ಎಲ್ಲರೂ. ಅವ್ರ ಜೊತೆಗೆ ಹೋಗ್ತೀನಿ ಅಂತನಾ?